ಓಕೆ. ಸೊ ಎಲ್ಲಾ ಸಮಾಜದವರನ್ನ, ಹಾ ಮೇಡಮ್. ಸ್ಪೆಷಲಿ ಮುಸ್ಲಿಂ ಸಮಾಜವನ್ನ, ಅಲ್ಪಸಂಖ್ಯಾತ ಸಮಾಜವನ್ನ ಯಡಿಯೂರಪ್ಪನವರು ಹೇಗ್ ತಗೊಂಡು ಹೋಗ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗಂತ ಸಂದರ್ಭದಲ್ಲಿ ಅವರು ಒಬ್ರು ಕರ್ನಾಟಕದಲ್ಲಿ ಮುಸಲ್ಮಾನರು MLA ಇಲ್ಲ ಅನ್ನೋಂಥ ಒಂದೇ ದೃಷ್ಟಿಗೆ ಅವರ ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ಅಲ್ಲಿ ಮುಸಲ್ಮಾನ್ ವ್ಯಕ್ತಿಗತಲ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ಮುಮ್ತಾಜ್ ಅಲಿ ಖಾನ್ ಅಂತ ವ್ಯಕ್ತಿಗತಲ ಅವರು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಯಾಗಿ ಮಾಡಿದ್ದಾರೆ. ಶಿಕಾರಿಪುರದ ಜುಬೇದಾ ವಿದ್ಯಾಸಂಸ್ಥೆ ಮಾಡೋಂಥ ಒಬ್ಬ ಅಮ್ಜದ್ ಹುಸೇನ್ ಆಫೀಸ್ ಕರ್ನಾಟಕರಿಗೆ ರಾಜ್ಯ ಸಾಹಿತ್ಯ ಉರ್ದು ಅಕಾಡೆಮಿ ಚೇರ್ಮನ್ ರನ್ನಾಗಿ ಮಾಡಿದ್ದಾರೆ. ಪುರಸಭೆ ಇತಿಹಾಸದಲ್ಲಿ ಬೇರೆ ಪಕ್ಷದಿಂದ ಗೆದ್ದಂತ ಮುಸಲ್ಮಾನರು ಅಧಿಕಾರಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಯಡಿಯೂರಪ್ಪ ಸಾಹೇಬರು ಜಬೀನ ರಾಮತುಲ್ಲಾ ಪಾಟೇಗಾರ್ ಅವರಿಗೆ ಪುರಸಭಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೈಯದ್ ಪೀರ್ ಅವರಿಗೆ ಉಪಾಧ್ಯಕ್ಷರು ಮಾಡಿದ್ದಾರೆ. ಫೈರೋಜಾಬಾದ್ ತಾಜ್ಪೀರ್ ಅವರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾವತ್ತು ಅಧಿಕಾರದಲ್ಲೂ ನಮಗೆ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಹಿಂದಿಟ್ಟಿಲ್ಲ. ಎನಿ ಟೈಮ್ ಎಂಥ ಸಂದರ್ಭ ಬಂದರೂ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಯಡಿಯೂರಪ್ಪ ಸಾಹೇಬ್ ಒಂದು ದೊಡ್ಡ ಗುಣ ಅಂದ್ರೆ ಜಾತಿ ರಾಜಕಾರಣ, ಭೇದ ಭಾವ ಯಾವತ್ತೂ ಇಲ್ಲ. ಈಗಲೂ ಸಹ ಯಡಿಯೂರಪ್ಪ ಸಾಹೇಬ್ರ ಮನೆಯಲ್ಲಿ 10 ಜನ ಮುಸಲ್ಮಾನರು ಬೆಳಗಿದ್ರೆ ಅವ್ರ ಮನೆಯಲ್ಲಿ ಕೆಲಸಕ್ಕೆ ಅಂತ ಹೋಗ್ತಾರೆ.